ಚಿಕ್ಕಮರಿ ನಿನ್ ಬೇಗ ಬರ್ತಿಲ್ಲಪ್ಪ. ನಿನ್ ಹಾಡು ನಿನ್ ನಗು ಯಾವಾಗ ನೀನು ಕೂಗುತ್ತಾ ಇರುತ್ತೆ ಚಿಕ್ಕಮರಿ. ಓಕೆ, ನಿಮ್ದು ಲವ್ ಮ್ಯಾರೇಜ್ ಅಂತಾನು ನಾವು ಕೇಳ್ಪಟ್ವಿ. ದೋಸೆ, ಶಿವಣ್ಣ, ಸಮುದ್ರ. ಶಿವಣ್ಣನ ಹೋಟ್ಲಿಗೆ ಹೋಗಿದ್ದೆ, ದೋಸೆ ಬಹಳ ಚೆನ್ನಾಗಾಗ್ತಿದ್ದ. ಸಮುದ್ರನೂ ಇತ್ತು, ದೋಸೆ ಜೊತೆ ಏನು ಚಟ್ನಿನೇ ಇಲ್ಲ. ಬಟ್ ಏನ್ ಗೊತ್ತಾ, ನನಗೆ ಇದೊಂದು ಪರ್ಸನಲ್ ಕ್ವೆಶನ್. ಈ ಜಯಂತ್ ಪಾತ್ರ ಇನಿಷಿಯಲ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ತಗೋತಾ ಇತ್ತಲ್ಲ, ಮನೇಲಿ ಅಪ್ಪ ಅಮ್ಮ ನಿಮ್ ಹೆಂಡತಿ ರೆಸ್ಪಾನ್ಸ್ ಹೆಂಗಿರ್ತಿತ್ತು ಪಾತ್ರವನ್ನ ಮುಗಿಸ್ಕೊಂಡು ಮನೆಗೆ ಹೋದಾಗ ಅಂತ? ತಂದೆ ತಾಯಿಗೆ ಎಲ್ಲೋ ಒಂದು ಅಳುಕಿತ್ತು. ಯಾಕೆಂದ್ರೆ ಅವರ ಮಗನ್ನ ಈ ತರ ಜನರು ನೋಡ್ತಾರೆ, ಏನಂತಾರೋ ಅನ್ನೋ ಒಂದು ಭಯ. ಬಟ್ ನಟನಾಗ್ನ ಸುಮಾರು ದಿವಸ ಕೆಲಸ ಮಾಡಿದ್ರಿಂದ ಅವ್ರಿಗೆ ಒಂದು ಗ್ರಹಿಕೆ ಇತ್ತು, ಇವನು ಜಯಂತ ಅಲ್ಲ ಅಂತ. ಬಟ್ ಬಿಗ್ ಥ್ಯಾಂಕ್ ಯು ನನ್ನ ಹೆಂಡತಿ ಭಾಮಿನಿ. ಶಿ ಇಸ್ ಹರ್ಸೆಲ್ಫ್ ಅನ್ ಆಕ್ಟರ್. ಆಕೆ ಒಬ್ಬ ನಟಿ ಆದ್ರಿಂದ, ಆಕೆನು ಸಾಕಷ್ಟು ವರ್ಷ ಸಿನಿಮಾ ಮತ್ತೆ ನಾಟಕಗಳನ್ನು ಮಾಡಿದ್ರಿಂದ ಅವಳಿಗೆ ಒಂದು ಪಾತ್ರ ಏನು, ಅದರ ಗ್ರಹಕೆನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಐ ಆಮ್ ರಿಯಲಿ ಬ್ಲೆಸ್ಡ್ that I'm married to her. ಅವರು ಸಿನಿಮಾಸ್ ಎಲ್ಲ ಮಾಡಿದಾರಾ ಸರ್? ನೈಸ್ ನೈಸ್ ನೈಸ್. ಮಾಡಿದ್ದಾರೆ. ಈಗ ಶಿ ಇಸ್ ಆಲ್ಸೋ ಅ ಲಾಯರ್. ಓಕೆ, ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವಾವ್. ನಮ್ಮ ಅತ್ತೆ ಮಾವ ಅವರು ನನ್ನ ಕ್ಲೋಸ್ ಫ್ಯಾಮಿಲಿನೇ. ಅವರು ಈ ಪಾತ್ರವನ್ನ ಬಳಿಯ ಮಾಡ್ತಿದ್ದೀನಿ ಅಂದಾಗ ಅಯ್ಯಯ್ಯೋ ಅಂತ ಅನ್ಕೊಳ್ತೇನೆ, ಸಪೋರ್ಟ್ ಮಾಡಿದ್ದಾರೆ. ಓಕೆ, ನಿಮ್ದು ಲವ್ ಮ್ಯಾರೇಜ್ ಅಂತಾನು ನಾವು ಕೇಳ್ಪಟ್ವಿ. ನಿಮ್ ಲವ್ ಮ್ಯಾರೇಜ್ ಏನಾದ್ರು ಹೇಳ್ತೀರಾ? ಹೇಗ್ ನಡೀತು ನಿಮ್ ಲವ್? ಅದ್ರದ್ದೇನಿದೆ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು, ಡೀಟೇಲ್ಸ್ ಎಲ್ಲ ಹೇಳಂಗಿಲ್ಲ. ಓ, ಇದು ಧಾಮಿನಿ ಅವರ ಒಂದು ರಿಸ್ಟ್ರಿಕ್ಷನ್ ಇದೆಯಾ? ಎಲ್ಲ ಹೆಣ್ಮಕ್ಳದು ಒಂದು ರೆಸ್ಟ್ರಿಕ್ಷನ್ ಇದೆ ಆಬ್ವಿಯಸ್ಲಿ. But all I can say is that it has been very magical. Yeah. From the first moment that we saw each other till date, it has been absolutely. ಬಟ್ ನೀವು ದಾಸಪುರಂದರ ಧಾರಾವಾಹಿ ಮಾಡಿದಾಗ ಎಷ್ಟೋ ಜನ ಗೊತ್ತಿರ್ಲಿಲ್ಲ ನೀವು ಮ್ಯಾರಿಡ್ ಅಂತ. ಬಿಕಾಸ್ ನೀವು ಆ ಲೆವೆಲ್ಗೆ ವೆಯ್ಟ್ ಇಳಿಸ್ಕೊಂಡಿದ್ರಿ ಆ ಪಾತ್ರಕ್ಕೆ, ಅಷ್ಟೇ ಹ್ಯಾಂಡ್ಸಮ್ ಆಗಿ ಕಾಣಿಸ್ಕೊಂಡಿದ್ರಿ. ಅಂದ್ರೆ ಆ ಪಾತ್ರವನ್ನ ನೋಡಿದಾಗ ಅಷ್ಟು ಭಕ್ತಿ ಬರ್ತಾ ಇತ್ತು ನಮ್ಗೆ. ಅಂಡ್ ಅಫ್ಕೋರ್ಸ್ ಜಯಂತ್ ಪಾತ್ರ ಮಾಡುವಾಗ್ಲೂ ನಮಗೆ ಗೊತ್ತಿರ್ಲಿಲ್ಲ, ಬಟ್ ಸಮ್ಹೌ ಬೇರೆ ಬೇರೆ ಇಂಟರ್ವ್ಯೂಸ್ ಗಳಲ್ಲಿ ಹೇಳಿದಾಗ ಓಕೆ ದೀಪಕ್ ಅವರು ಮ್ಯಾರಿಡ್ ಅಂತ ಗೊತ್ತಾಗಿರೋದು. ಐ ಥಿಂಕ್ ಅದಕ್ಕೆಲ್ಲದಕ್ಕೂ ಮನೇಲಿ ಸಪೋರ್ಟ್ ಬೇಕಿಲ್ಲ. ಹೌದು, ಅದೇ ಒಂದು ನಿಟ್ಟಿನಲ್ಲಿ ಯಾರೋ ಕೆಲಸ ಮಾಡುವಾಗ ಸಪೋರ್ಟ್ ಬೇಕಾಗುತ್ತೆ. ಕರೆಕ್ಟ್ ಕರೆಕ್ಟ್. ಎಸ್ಪೆಷಲಿ ಈ ತರ ಪಬ್ಲಿಕ್ ಕೈಯಲ್ಲಿ ಕೆಲಸ ಮಾಡುವಾಗ ಇನ್ನೂ ಹೆಚ್ಚು ಒಂದು ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿ ಬೇಕಾಗುತ್ತೆ. ಕರೆಕ್ಟ್. ಸೊ ಅನ್ಮ್ಯಾರಿಡ್ ಅಂತ ಅನ್ಕೊಂಡು ಸುಮಾರು ಜನ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್. ಆಮೇಲೆ ಮ್ಯಾರಿಡ್ ಅಂತ ಗೊತ್ತಾದ್ಮೇಲೆ ನನ್ನ ಹೆಂಡತಿ ಅಕೌಂಟ್ಸ್ ಸಾಕಷ್ಟು ಮೆಸೇಜ್ಗಳು ಬಂದಿದೆ. ಓಕೆ. But she has handled it so amazingly. Very thankful. ಓಕೆ, ಇದು ನೀವು ಆಸ್ ಅ ಜಯಂತ್ ಅಲ್ದೆ ದೀಪಕ್ ಆಗಿ ಆಚೆ ಹೋದಾಗ ನಿಮ್ಗೆ ಓಕೆ ನಮ್ಮ ಅರ್ಬನ್ ಸೈಡ್ ಓಕೆ, ಬಟ್ ಸ್ಟಿಲ್ ರೂರಲ್ ಸೈಡ್ ಅಲ್ಲಿ ಏನಾದ್ರು ನೀವು ಹೋದಾಗ ನಿಮ್ನ ಟ್ರೀಟ್ ಮಾಡ್ತಿದ್ವಿ, ಏನಾದ್ರು ಒಂದು ಕ್ರೇಜಿಯಸ್ಟ್ ಮೂಮೆಂಟ್ ಏನಾದ್ರು ಆಗಿದ್ಯಾ? ಜಯಂತ್ ಅಂತ ಅನ್ಕೊಂಡ್ ಬಂದ ಏನಾದ್ರು ಸರಿಯಾಗಿ ಉಗ್ದಿರೋದು ಆತರ ಏನಾದ್ರು? ಇಲ್ಲ, ಉಗ್ದಿರೋದು ಅನ್ನೋದಕ್ಕಿಂತ ಫಾರ್ ಎಕ್ಸಾಂಪಲ್ ಹಿಂದಿನ ಸಲ ಯಾರೋ ನಾನು ಚಂದನ ಶೂಟ್ ಮಾಡ್ತಿದ್ದಾಗ ಒಬ್ರು ಅಜ್ಜಿ ಬಂದು ಎಲ್ಲ ಮಾಡಬಾರ್ದು ಮಗ ನೀನು ಹೆಣ್ಮಗುಗೆ ಅಂತೆಲ್ಲ ಅಡ್ವೈಸ್ ಮಾಡಿದ್ದಾರೆ. ಬಟ್ ಅವ್ರಿಗೂ ಎಲ್ಲೋ ಗೊತ್ತು ಅದು ಪಾತ್ರ ಅಂತ. ಸೊ ಆ ತರದ ಇಶ್ಯೂಸ್ ಆಗಿಲ್ಲ. ಬಟ್ ನಾವು ಮಿಸ್ಟರ್ ರಾಣಿ ಪ್ರಮೋಷನ್ಸ್ ಮಾಡಕ್ ಹೋದಾಗ ಸುಮಾರು ಕಡೆ ಜಯಂತರ ಪಾತ್ರ ಎಷ್ಟು ಅವ್ರ ಮನ ಮುಟ್ಟಿದೆ ಅಂತ ನಮಗೆ ಗೊತ್ತಾಯ್ತು. ದೇರ್ ಇಸ್ ಅ ಸರ್ಟನ್ ಕ್ರೇಜ್ ಫಾರ್ ಇಟ್ ಅಂತ ಗೊತ್ತಾಯ್ತು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್. ಸೂಪರ್ ಸೂಪರ್. ಓಕೆ ಸರ್, ಒಂದು ಚಿಕ್ಕ ಫನ್ ಸೆಗ್ಮೆಂಟ್ ಇಟ್ಟಿದ್ದೀನಿ. ಸೊ ಮಾತಿನ ಮಧ್ಯೆ ಒಂದಷ್ಟು ಸೆಗ್ಮೆಂಟ್ಸ್ ಇರ್ಲಿ ಅಂತ. ಸೊ ನಾನು ಒಂದು ಅಷ್ಟೇ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅಂದ್ರೆ ಅದೊಂದು ರ್ಯಾಂಡಮ್ ಹೆಸರುಗಳು. ಸೊ ಒಂದು ಮಾತು ಅಂತ ಈ ಸೆಗ್ಮೆಂಟ್ ಹೆಸರು ಬಂದು. ಸೊ ಇವಾಗ ನಾನು ಏನಾದ್ರು ಒಂದು ವರ್ಡ್ ಹೇಳಿದ ತಕ್ಷಣ ನಿಮ್ಗೆ ಮತ್ತೊಂದು ಏನಾದ್ರು ಸಡನ್ ಆಗಿ ಒಂದು ವರ್ಡ್ ನಿಮ್ಗೆ ಸ್ಪಾರ್ಕ್ ಆದ್ರೆ ಅದನ್ನ ನೀವು ಹೇಳ್ಬಿಡ್ಬೇಕು. ಸೊ ಅದು ಲೈಕ್ 2 seconds ಅಲ್ಲೆಲ್ಲ ಹೇಳ್ಬೇಕು, ಇಲ್ಲಾಂದ್ರೆ ಪನಿಷ್ಮೆಂಟ್ ಇರುತ್ತೆ. ಪನಿಷ್ಮೆಂಟ್ ಓಕೆನಾ? ಸೊ ಫಸ್ಟ್ ಸಿನಿಮಾ. ರಾಣಿ. ಓಕೆ. ಅಭಿಮಾನಿಗಳು. ಜೀವ. ವಾವ್. ಪ್ರೀತಿ. ಭಾಮಿನಿ. ದಾಮಿನಿ ಅವ್ರ ಫುಲ್ ಫಿದಾ. ಇನ್ನೊಂದು ರೌಂಡ್. ಲಕ್ಷ್ಮೀ ನಿವಾಸ. ಜಯಂತ್. ಜಾನ್ವಿ. ಪ್ರೀತಿ. ರಂಗಭೂಮಿ. ಜೀವಾಳ. ಕನ್ನಡ. ಉಸಿರು. ಸಮಯ. ನಡೀತಾ ಇದೆ. ಓಕೆ. ಅಮ್ಮ. ಶಾವಿಗೆ ಪಾಯಸ. ಟೀಕೆ. ಮುನಿಸು. ನೈಸ್. ಬಟ್ ಏನೋ ಒಂದ್ 2-3 ಸ್ವಲ್ಪ ಟೈಮ್ ತಗೊಂಡ್ರಿ, ಏನೋ ಹಂಗೆ ಮಾಫಿ ಮಾಡೋಣ, ಪರವಾಗಿಲ್ಲ. ಇಲ್ಲಾಂದ್ರೆ ಜಯಂತ್ ಅವರು ಏನಾದ್ರು ಮೈ ಮೇಲೆ ಬಂದ್ಬಿಟ್ಟು ನಮಗೇನಾದ್ರು ಬಾಯಿಗೆ ಬಂದಂಗ್ ಬೈದ್ ಕಳಿಸ್ಬಿಟ್ರೆ ಏನ್ ಮಾಡೋದು?
ಓಕೆ, ಸೊ ನಾವು ಕಮೆಂಟ್ಸ್ ಎಲ್ಲ ರೀಡ್ ಮಾಡಿದಾಯ್ತು. ಇವಾಗ ನಾನು ಒಂದು 3 ವರ್ಡ್ ಕೊಡ್ತೀನಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ಅಡುಗೆ ಹಾಡು ಸಿನಿಮಾ ಅಂತ, ಅದರಲ್ಲಿ 3 ವರ್ಡ್ಸ್ ಕೊಡ್ತೀನಿ. ಆ 3 ವರ್ಡ್ಸ್ ದಿಂದ ಒಂದು ಮಿನಿ ಸ್ಟೋರಿ ಮಾಡ್ಬೇಕು. ಫನ್ನಿ ಸ್ಟೋರಿನಾದ್ರೂ ಆಯ್ತು, ಏನಾದ್ರೂ ಆಯ್ತು, ನಿಮ್ ಮನ್ಸಿಗೆ ಸಡನ್ ಆಗಿ ಬಂದಿದ್ದು ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬೇಕು. ಲೈಕ್ 1-2 ಸೆಂಟೆನ್ಸ್ ಆದ್ರೂ ಇರ್ಬೇಕದು. ಓಕೆನಾ? ಓಕೆ, ನಿಮ್ಮ ಮೊದಲನೇದು ದೋಸೆ, ಶಿವಣ್ಣ, ಸಮುದ್ರ. ಶಿವಣ್ಣನ ಹೋಟ್ಲಿಗೆ ಹೋಗಿದ್ದೆ, ದೋಸೆ ಬಹಳ ಚೆನ್ನಾಗಾಗ್ತಿದ್ದ, ಪಕ್ಕದಾಗ ಸಮುದ್ರನೂ ಇತ್ತು, ದೋಸೆ ಜೊತೆಗೆ ಏನು ಚಟ್ನಿನೇ ಇಲ್ಲ. ನಾನು ಹೇಳ್ತೆ, ಶಿವಣ್ಣ ಚಟ್ನಿಯಿಂದ ಹೆಂಗಪ್ಪ ತಿನ್ನೋದು ಅಂತ. ಅದು ಶಿವಣ್ಣ ಏನಂತ ಗೊತ್ತಾ, ಮಜ್ಜಿಗೆ ಹುಳಿ ಐತೆ, ದೋಸೆ ಜೊತೆ ಹಾಕೊಂಡು ತಿನ್ನು ಸಂದಾಕಿ ಇರ್ತೈತೆ ಅಂತ. ಸಮುದ್ರ ದಂಡೆನ ಕೂತ್ಕೊಂಡು ದೋಸೆ ಕ್ರೇಜಿ ನಮ್ಮನ್ನ ನೆನ್ಸ್ಕೊಂಡು ಮಜ್ಜಿಗೆ ಹುಳಿ ಹಾಕೊಂಡು ತಿಂದಿದ್ದು. ಸ್ವರ್ಗನೇ ಇಲ್ಲಿ ಹಿಡಿದಂಗ ಆಗ್ಬಿಡ್ತು. ಡೈರೆಕ್ಟ್ ಮಂಡ್ಯದಿಂದ ಬಂದಿದ್ದಂಗಿತ್ತು ಇದು. ಸರ್ ಎಷ್ಟು ಭಾಷೆ ಬರುತ್ತೆ ಸರ್? ಬೆಂಗಳೂರಲ್ಲಿ ಇದ್ಮೇಲೆ ಸುಮಾರು ಭಾಷೆ ಬರಲೇಬೇಕು, ಅಟ್ಲೀಸ್ಟ್ 4 ಆದ್ರೂ ಬರಬೇಕು. ಅದ್ರ ಕನ್ನಡ ಸ್ಲ್ಯಾಂಗ್ಸ್ ಎಷ್ಟು ಗೊತ್ತು? ಉತ್ತರ ಕರ್ನಾಟಕ ಆತರ ಏನಾದ್ರು? ಹಾ, ಮಂಗಳೂರಿಂದ ಸ್ವಲ್ಪ. ಓಕೆ, ಈಗ ನಾನು ನೆಕ್ಸ್ಟ್ ಮಂಗಳೂರಿಂದ ಮಾಡ್ಬೋದಾ? ಚಿತ್ರಾನ್ನ, ಉಪ್ಪಿ, ಓಂ. ಚಿತ್ರಾನ್ನ, ಉಪ್ಪಿ, ಓಂ. ಓ, ಎಂತ ಆಯ್ತಾ? ಉಪ್ಪಿಯವ್ರ ಫಿಲ್ಮಾ ಎಂತ? ಓಮ ಅವತ್ತು ಎಂತ ಆಯ್ತು ಗೊತ್ತಾ, ಮನೇಲಿ ಸಪ್ಪಡಚ್ಚ ಅಮ್ಮ ಬೆಳಗ್ಗೆ ಎಂತ ಮಾಡಿದ್ರು? ಚಿತ್ರಾನ್ನ. ಹೌದೌದು, ಚಿತ್ರಾನ್ನ ತೆಕ್ಕೊಂಡು ಹೋಗಿ ನಾವು ಸಿನಿಮಾ ನೋಡಿದ್ದುಂಟಲ್ಲ, ಉಪ್ಪಿದಾಗ ಮಸ್ತ್. ಮತ್ತೆ ಅಡ್ಡಿಲ್ಲ ಮತ್ತೆ ಹೋಗುವ ಅಮ್ಮಗೆ ಮತ್ತೆ ಚಿತ್ರಾನ್ನ ಕೇಳಿದ್ರೆ ಮಂಡ ಬಿಸಿ ಆಗ್ತದೆ, ಬೇಡ ಅಲ್ಲೇ ಎಂತ ಹೋಗುವ. ಬರ್ತೆ. ವಾವ್ ವಾವ್. ಓಕೆ, ಉತ್ತರ ಕರ್ನಾಟಕ ಇವಾಗ ಪುಳಿಯೋಗರೆ, ರಕ್ಷಿತ್ ಶೆಟ್ಟಿ, ದೇವಸ್ಥಾನ. ಒಂದ್ರಿ ರಕ್ಷಿತ್ ಶೆಟ್ಟಿ ಅಂದ್ರೆ ಬಹಳ ತ್ರಾಸ ಆಗ್ತೈತಿ ಜನಕ್ಕೀಗ. ಯಾಕೆ ಹೇಳ್ರಿ ಇನ್ ಹೇಳ್ಬೇಡ್ರಿ. ದೇವಸ್ಥಾನ, ರಕ್ಷಿತ್ ಶೆಟ್ಟಿ, ಪುಳಿಯೋಗರೆ. ಅಲ್ಲ, ದೇವಸ್ಥಾನ ಮುಂದೆ ನಿಂತ ಭಗವಂತ ನನಗೆ ಕರುಣೆ ಮಾಡಪ್ಪ ಅಂತ ಕೇಳಿದ್ರೆ ಏನ್ ಉಪಯೋಗ ಆಗ್ತೈತಿ? ರಕ್ಷಿತ್ ಶೆಟ್ಟಿ ಅವ್ರ ಹಂಗ ಕೆಲಸ ಮಾಡ್ಬೇಕು. ಫಸ್ಟ್ ಕೆಲಸ ಮಾಡ್ತಾ ಹೋದ್ರೆ ಅಲ್ಲ ಪ್ರಸಾದ್ ಸಿಗ್ತೈತಲ್ಲ, ಪುಳಿಯೋಗ್ರೆ, ಆದ್ರಾಗೂ ಒಂದು ಸುಖ ಸಿಗ್ತೈತಿ. ಗೊತ್ತಾತೇನ? ಭಗವಂತ ಒಳಗಿದ್ರೆ ಎಲ್ಲ ಸುಖನ ಸಿಗೋಣ ಬರ್ರಿ. ವಾವ್ ಸರ್, ಯಪ್ಪ ಸೂಪರ್ ಸೂಪರ್. ನಂಗೆ ಏನು ಹೇಳೋ ಗೊತ್ತಾಗ್ತಿಲ್ಲ, ಸೂಪರ್ ಅನ್ನೋದ್ ಬಿಟ್ರೆ ಬ್ರಿಲಿಯಂಟ್. ಮತ್ತೆ ಯಾವ ಸ್ಲಾಂಗ್ ಬರುತ್ತೆ ಕನ್ನಡ? ಇಫ್ ಉತ್ತರ ಕರ್ನಾಟಕ, ಮ್ಯಾಂಗ್ಳೂರ್, ಅಫ್ಕೋರ್ಸ್ ಮಂಡ್ಯ. ಬರ್ಸೆ ಸ್ಲ್ಯಾಂಗ್ ಅಲ್ಲ, ನಮ್ಮ 9th ಬ್ಲಾಕ್ ನಲ್ಲಿ ಬೆಳೆದಿತ್ತು. ಅಲ್ಲಿ ರೋಡ್ ತುದಿನಲ್ಲಿ ಬ್ಯಾಗ್ ಅಂಗಡಿ ಇಟ್ಕೊಂಡಿದ್ರು. ಓಕೆ, ಅವ್ರು ಹೇಗೆ ಅಂತಂದ್ರೆ ನಾವೆಲ್ಲ ತುಂಬಾ ಕ್ರಿಕೆಟ್ ಬೇರೆ ಬೇರೆ ಆಟಗಳು ಮಾಡಿದಾಗ ಬಾಲ್ ಒಳಗೊಟ್ಟು ಅವಾಗ ಅವರು ನಿಮ್ದಕ್ಕೆ 8 ಸಲ ಹೇಳ್ಬೇಕು, ಗೊತ್ತಾಗಲ್ಲ ಬಾಲ್ ಅಲ್ಲಿ ಎಸಿಬಾರ್ದು ಅಂತ. ಏಯ್, ನಾನು ಹೇಳೋದು ಕೇಳ್ತೀಯ ನೀನು? ನಿಮ್ಮ ಅಪ್ಪಗೆ ಅಮ್ಮಗೆ ಕರ್ಕೊಂಡು ಬಾ, ಗೊತ್ತಾಯ್ತು? ಹಾಗೆ ಬಂದಿದ್ದಾರೆ ಅಲ್ಲ, ಹಾಗೆ ಬಂದಿದ್ದಾರೆ ಹೋಗ್ತಾರೆ, ನೀವು ಮಕ್ಕಳು ಹೋಗಕ್ಕಿಲ್ಲ, ಏನ್ ಮಾಡೋದು ನಾನು? ಹೊಂದೆ ठीक है ಮ್ಯಾ ಹೊಂದೆ. ವಾವ್, ಬ್ರಿಲಿಯಂಟ್ ಸರ್. ಎಂತ ಪಾತ್ರ ಕೊಟ್ರು ಅದ್ರೊಳಗೆ ನುಗ್ಗಿ ಪರಕಾಯ ಪ್ರವೇಶ ಮಾಡಿ ನೀವು ಔಟ್ಪುಟ್ ತರೋದು. ಇಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ ಕೂರ್ಸ್ ಮಾತಾಡಿಸ್ತಾ ಇರೋದಕ್ಕೆ. ನನ್ ಬೇರೆ ಬೇರೆ ಗೆಸ್ಟ್ ನೇ ಕೂರ್ಸ್ ಮಾತಾಡಿಸಿದ ತರ ಫೀಲ್ ಬರ್ತಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ಅಫ್ಕೋರ್ಸ್ ಇನ್ನೊಂದೇ ಒಂದು ಲಾಸ್ಟ್ ಸೆಗ್ಮೆಂಟ್ ಸರ್, ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದೊಂದೇ ಫೋಟೋ ತೋರಿಸ್ತಾ ಹೋಗ್ತೀನಿ. ಇದು ಸೆಗ್ಮೆಂಟ್ ಹೆಸರು ಬಂದು ಫೋಟೋ ಸ್ಟೋರಿ ಅಂತ. ಸೊ ಒಂದೊಂದೇ ಫೋಟೋ ತೋರಿಸ್ತಾ ಹೋಗ್ತೀನಿ. ಆ ಸ್ಟೋರಿದು 1-2 ಲೈನ್ಸ್ ಹೇಳ್ತಾ ಹೋಗ್ಬೇಕು, ಏನ್ ನೆನಪಾಗುತ್ತೆ ಸಡನ್ ಆಗಿ ಅಂತ. ನಿಮ್ದೇ ಫೋಟೋ ಆಗಿರುತ್ತೆ, ಓಕೆನಾ? ನಿಮ್ದು ನ್ಯೂ ವೆಂಚರ್ ಅನ್ಸುತ್ತೆ, ಅಂದ್ರೆ ತುಂಬಾ ಹಿಂದೆ ನೀವು ಶುರು ಮಾಡಿದ್ರಿ. ಈ ವೆಂಚರ್ ಬಗ್ಗೆ ಹೇಳ್ತಾ ಈ ಫೋಟೋ ಸ್ಟೋರಿ ಹೇಳಿ. ಇಲ್ಯುಮಿನೇಟಿಂಗ್ ವಿಂಡೋಸ್ ಅಂತ ಒಂದು ತಂಡ ಇದೆ ನಮ್ದು. 3 ವರ್ಷ ಆಗ್ತಾ ಬಂತು, ಸಾಕಷ್ಟು ನಾಟಕಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಅದ್ರಲ್ಲಿ ಇರುವಂತಹ ಪಾತ್ರ ಈಗ ಮುಂಚೆ ಮಾಡಿದ್ವಿ ಆರನ್ ಅರುಣಾಚಲ್ ಅಂತ. ಅದು ಒಬ್ಬ ಕ್ರೈಯರ್ ನ ಪಾತ್ರ. ಅಂದ್ರೆ ಯಾರೋ ಹೋಗಿ ಪ್ರೊಫೆಷನಲ್ ಆಗಿ ಒಬ್ಬರ ಸಂತಾಪ ಸಭೆಯಲ್ಲಿ ಅಳುವಂತಹ ಪಾತ್ರ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೌರ್ನರ್ ಅಂತ ನಾವೇನ್ ಕರಿತೀವಿ. ರೀಸೆಂಟ್ ಆಗಿ ಒಂದು ನಾಟಕದಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ. ಸೊ ಆ ಪಾತ್ರದ ಇದು ಏನಂತಾರೆ, ಅದು ಕಾಸ್ಟ್ಯೂಮ್ ಎಲ್ಲ ಇದೆ ಇತ್ತು ಅದು ಪಾತ್ರಕ್ಕೆ. ಇಸ್ ಇಟ್ ಅ ಕ್ರಿಶ್ಚಿಯನ್ ಏನಾದ್ರು? ಈತ ಆರನ್ ಅನ್ನೋನು ಅರುಣಾಚಲದಿಂದ ಆಸ್ಟ್ರೇಲಿಯಾಗ ಹೋಗಿರ್ತಾನೆ. ಅಲ್ಲಿ ನಡೆಯುವಂತಹ 4-5 ಫ್ಯೂನರಲ್ ಸಿಚುವೇಶನ್ಸ್ ನಲ್ಲಿ ನಡೆಯುವಂತಹ. ಓಕೆ, ಅಫ್ ಕೋರ್ಸ್ ಇದು ನೋಡಿದಾಗ ಸ್ವಲ್ಪ ಮೆಮೊರೀಸ್ ಚೆನ್ನಾಗಿ ನೆನಪಾಗುತ್ತೆ. ಲುಕ್ ಜಸ್ಟ್ ಲುಕ್. ಅಂಡ್ ಮಿಸ್ಟರ್ ರಾಣಿ ನಮ್ಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದವರು ವಿಶೇಷ. ಅಂಡ್ ಅದು
ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟ್ಯೂಮ್. ಐ ಥಿಂಕ್ ಎಲ್ಲೋ ಒಂದು ಹಂತದಲ್ಲಿ ದೀಪಿಕಾ ಪಡುಕೋಣೆ ಅವರ ಶೈಲಿಯನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಪ್ರಯತ್ನ. ಯಾವ ಹೀರೋಯಿನ್ ಕಮ್ಮಿ ಇದಾರೆ, ನಮ್ ಜಯಂತ್ ಅವರು ಜೊತೆಗೆ ಅಲಿಯಾಸ್ ದೀಪಕ್ ಅವರು ಚೆನ್ನಾಗಿ ಮೇಕಪ್ ನಲ್ಲಿ, ಲೈಟಿಂಗ್ ನಲ್ಲಿ ಎಲ್ಲಾದ್ರಲ್ಲೂ ಕೆಲಸ ಮಾಡಿದ್ದಾರೆ. ಐ ಹ್ಯಾವ್ ಟು ಥಿಂಕ್ ಆಫ್ ಡೆಫಿನೆಟ್ಲಿ ಚಂದನ ಮೇಕಪ್ ಮಾಡ್ಬೋದು, ಆಮೇಲೆ ಸುಮಾ ಇಬ್ರು ನಮ್ಗೆ ಸಾಕಷ್ಟು ಹೆಲ್ಪ್ ಮಾಡಿ ಮೇಕಪ್ ಮಾಡಿ ಈ ಪಾತ್ರಕ್ಕೆ. ಹುಡುಗರು ಫಿದಾ ಆಗಿದ್ರೆ ಕಮೆಂಟ್ ಹಾಕ್ರಪ್ಪ. ಅಂಡ್ ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ಇಡೀ ತಂಡ ತುಂಬಾ ಚೆನ್ನಾಗಿ ಸ್ಪಂದಿಸಿದೆ. ಐ ಥಿಂಕ್ ಅದು ಮೂವಿ ಅಂತೂ ತುಂಬಾ ಎಕ್ಸ್ಪೆರಿಮೆಂಟಲ್ ಮೂವಿ ಅಂತ ಅನ್ಸುತ್ತಲ್ವಾ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಒಂದೊಳ್ಳೆ ರೀತಿ. ಐ ಥಿಂಕ್ ಈ ತರ ಪಾತ್ರಗಳನ್ನು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಶಿವಂಗನಿಂದ ಹಿಡಿದು ಬರುತ್ತೆ ಬಂದು Correct. ಹೆಚ್ಚು, ಬಟ್ ಇದ್ರ ಪೂರ್ತಿ ಅದೇ ಕ್ಯಾರಿ ಆಯ್ತು. ಇದು ನಿಮ್ಮ ನಾಟಕದ್ದು? ಇದು ದ ಗುಡ್ ಡಾಕ್ಟರ್ ನಾನು ಹಾಕ್ಬೇಕು. ಓಕೆ. ಈ ನಾಟಕದಲ್ಲಿ ಒಬ್ಬ ಬರಹಗಾರನ ಪಾತ್ರ ಮಾಡ್ತೀನಿ ನಾನು. ಬರಹಗಾರ 4 ಸಣ್ಣ ಪ್ರಾಂತ್ಯಗಳಲ್ಲಿ ಭಾರತದಲ್ಲಿ ನಡೆಯುವಂತಹ ಕಥೆಗಳನ್ನು ಹೇಳ್ತಾ ಹೋಗ್ತಾನೆ. ಸ್ನೀಸ್, ಸರ್ಜರಿ, ಸಡಕ್ಷನ್ ಮತ್ತೆ ಡಿಫೆನ್ಸ್ಲೆಸ್ ಕ್ರೀಚರ್ ಅಂತ ನೀಲ್ ಸೈಮನ್ ಅವರ ಮೂಲಕ ನಾಟಕ ಬರೆದಿರೋದು. ಅದನ್ನು ಶ್ರೀಲಲಿತಾ ಅವರು ಡೈರೆಕ್ಟ್ ಮಾಡಿದ್ದಾರೆ, ಲ್ಯಾಪ್ ಕೂಡ ಮಾಡಿದ್ದಾರೆ. ನೈಸ್. 31ನೇ ತಾರೀಕು ನಿಮ್ಮ ಶೋ ಇದೆ ಅಲಿಯನ್ಸ್ ಸಂಸ್ಥೆಯಲ್ಲಿ, ನಿಮಗೆ ಬರೋಕ್ಕಾಗ ತುಂಬಾ ಸಂತೋಷ. ಕಲರ್ಸ್ ಕನ್ನಡದಲ್ಲಿ ದಾಸಪುರಂದರ ಪಾತ್ರಕ್ಕೆ ನನಗೆ ದೊರೆತಂತ ಒಂದು ಹೆಗ್ಗಳಿಕೆ, ಒಂದು ಬೆಸ್ಟ್ ಆಕ್ಟರ್ ಅನ್ನೋ ಒಂದು ಕೊಟ್ಟಿದ್ರು. ಪಾರಿತೋಷಕ ಓದಲಿಕ್ಕೆ ತುಂಬಾ ಹತ್ರ, ಅದಕ್ಕೆ ಇಡೀ ತಂಡಕ್ಕೆ ಮತ್ತೆ ಕಲರ್ಸ್ ನನ್ಗೆ ಇದು ನನಗ್ ಪರ್ಸನಲ್ ಇದು ನೀವ್ ಹೇಳ್ಬೇಕು, ಈ ಸ್ಟೋರಿ ಹೇಳ್ಬೇಕು. ಜಾರುಬಂಡೆ ಅಂತ ಒಂದು ಚಿತ್ರ ಮಾಡ್ತಿದ್ವಿ. ಬಹಳ ಕಷ್ಟಪಟ್ಟು ನಾವು ಕರ್ನಾಟಕದ ಒಂದು ಸಣ್ಣ ಭಾಗದಲ್ಲಿ ಸಮುದ್ರ ತೀರದಲ್ಲಿ ಮತ್ತೆ ಫಾರೆಸ್ಟ್ ಶೂಟ್ ಮಾಡ್ತೀವಿ. ಸಿನಿಮಾ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್, ಇಂಟ್ರೆಸ್ಟಿಂಗ್ ಡೈರೆಕ್ಟರ್. ಅನ್ಫಾರ್ಚುನೇಟ್ಲಿ ಆ ಫಿಲ್ಮ್ ಕಂಪ್ಲೀಟ್ ಆಗ್ಲಿಲ್ಲ. ನಟನ ಜೀವನದಲ್ಲಿ ಈ ತರ ಸನ್ನಿವೇಶಗಳು ಬರುತ್ತೆ. ಇಂಟ್ರೆಸ್ಟಿಂಗ್ಲಿ ಅಜಯ್ ರಾಜ್ ಅವರು ಇವಾಗ ಯಾರು ನಮ್ಮ ಜೊತೆ ಲಕ್ಷ್ಮೀ ಮಾಸ್ಟರ್ ಕೆಲಸ ಮಾಡ್ತಿದ್ದಾರೆ, ಅವರು ಆ ಸಿನಿಮಾ. ಸೊ ಮೇ ಬಿ ನೆಕ್ಸ್ಟ್ ಸಮ್ ಡೇ ಇಟ್ ವರ್ಕ್ಸ್. ಯಾ ಶೋರ್. ಇದ್ರದ್ದು ಇದು ನಿಮ್ಮ ಇನ್ಸ್ಟಾಗ್ರಾಮ್ ನ ಫಸ್ಟ್ ಪೋಸ್ಟ್. ಇದು ಅಯನ ಅನ್ನೋ ಚಿತ್ರದ ಒಂದು ಭಾವಚಿತ್ರ. ನನ್ನ ಮೊದಲನೇ ಚಿತ್ರ, ಮುಖ್ಯ ಭೂಮಿಕೆಯಲ್ಲಿ ನಾಯಕನ ಮಾಡಿ ಗಂಗಾಧರ್ ಸಾಲಿಮಠ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡಿದ್ರು. ಐಟಿ ಜಗತ್ತಿನ ಹೊರಡುಗಳನ್ನ ಇರುವಂತಹ ಒಂದು ಸಿನಿಮಾ. ಹಾಗೆ ಯಾವುದೋ ಒಂದು ಕನಸನ್ನ ಬೆನ್ನಹತ್ತು ಹೋದಾಗ ಪಾತ್ರ ಏನೆಲ್ಲ ಕಳ್ಕೋಬೇಕಾಗುತ್ತೆ ಅಥವಾ ಏನೆಲ್ಲ ಸ್ಯಾಕ್ರಿಫೈಸಸ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಈ ಒಂದು ಫನ್ 4 ಫ್ರೆಂಡ್ಸ್ ಕ್ಯಾರೆಕ್ಟರ್ಸ್ ನ ಫಸ್ಟ್ ಯೂಸ್ ಮಾಡಿ, ಹೇಗೆ ಹೊರವಲಯದಿಂದ ಬಂದಂತಹ ಜನ ಬೆಂಗಳೂರನ್ನ ಅಥವಾ ಯಾವುದೋ ಒಂದು ಸಿಟಿನ ಆಪ್ತಗೊಳಿಸ್ಕೊತಾರೆ, ಹೇಗೆ ಅಲ್ಲಿ ಒಂದು ಸಕ್ಸಸ್ ಪಡಿತಾರೆ ಅನ್ನೋದನ್ನ ತೋರಿಸ್ತೀನಿ ಸಿನಿಮಾ. ಹಾಗೆ ಮದುವೆ ಅಥವಾ ಈ ಒಂದು ಮಕ್ಕಳು ಒಂದು ಏನು ನಮ್ಮ ನ್ಯಾಚುರಲ್ ಪ್ರಾಸೆಸ್ ಇದೆ ಅದನ್ನು ಯಾವ ಹಂತಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ, ಇಫ್ ಯು ವಾಂಟ್ ಟು ರಿಯಲಿ ಅಚೀವ್ ಸಮಥಿಂಗ್ ಅನ್ನೋದನ್ನು ಸಿನಿಮಾ ತೋರಿಸಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ಇದೆ, ಅಮೆಝಾನ್ ಅಲ್ಲಿ ಒಂದು ಸಿನಿಮಾಗಳು ಇದೆ. ಈಗ ಸದ್ಯಕ್ಕೆ ಮಿಸ್ಟರ್ ರಾಣಿ ಲಯನ್ಸ್ ಗೇಟ್ ಬಂದಿದೆ. ಎಲ್ಲರೂ ಅದನ್ನ ಹೋಗಿ ನೋಡಿದ್ರೆ ತುಂಬಾ ಸಂತೋಷ. ಎಸ್ ಎಸ್, ಸೂಪರ್ ಸರ್. ತುಂಬಾ ಖುಷಿ ಆಯ್ತು. ನಿಮಗೆ ಖುಷಿ ಆಯ್ತಾ? ಮೆಮೊರೀಸ್ ಎಲ್ಲ ಒಂದ್ ರೌಂಡ್ ಮತ್ತೆ ವಾಪಸ್ ಬಂದಂಗೆ. ಸರ್, ಇದುವರೆಗೂ ಬಹುಶಃ ಎಷ್ಟು ಪಾತ್ರಗಳನ್ನ ನಿರ್ವಹಿಸಿರ್ಬೋದು, ಅಂದ್ರೆ ಎಷ್ಟು ಅಭಿನಯ ಮಾಡಿರ್ಬೋದು, ಎಷ್ಟು ಪಾತ್ರಕ್ಕೆ ಅಂತ ಸುಮ್ನೆ ಹಾಗೆ ಒಂದು ಅಂದಾಜು ನೆನಪಿಸ್ಕೊಳ್ಳೋದಾದ್ರೆ? ಸುಮಾರು ಒಂದು 50 ನಾಟಕಗಳನ್ನ ಮಾಡಿದ್ವಿ. ಎಲ್ಲಾದ್ರಲ್ಲೂ ಒಂದೊಂದು 50 ಇಟ್ಕೊಳ್ಬೋದು. ಆಮೇಲೆ ಈ ಸಿನಿಮಾ ವಗೇರ ಒಂದು 11 ಆಗಿದೆ. ಪಾತ್ರ ಮಾಡಿದ್ವಿ. ಓಕೆ, ಸೊ ಹೇಳಿ ಸರ್. ಬಟ್ ಅದೇ ಆ ಪಾತ್ರಗಳನ್ನ ಹೆಚ್ಚೆಚ್ಚು ಮಾಡ್ಬೇಕು. ಖಂಡಿತ ನಿಮ್ಮಂತ ಕಲಾವಿದರಿಗೆ ಸಿಗದೆ ಮತ್ ಯಾರಿಗ್ ಸಿಗ್ಬೇಕು ಹೇಳಿ ಪಾತ್ರಗಳು. ಓಕೆ, ಒಂದೇನು ಅಂತ ಅಂದ್ರೆ ಈಗ ದೀಪಕ್ ಅವರು ಎಲ್ಲಾ ತರದ ಪಾತ್ರ ಮಾಡಾಗಿದೆ. ಸೈಕೋನಾ ಆಗಿದೆ, ಐತಿಹಾಸಿಕನಾ ಆಗಿದೆ, ಎಲ್ಲಾ ತರದ ಪಾತ್ರ, ರಂಗಭೂಮಿ ಕಲಾವಿದರಾಗುವಂತ ಬಹಳಷ್ಟು ಪಾತ್ರಗಳನ್ನ ಮಾಡಿದೀರಾ. ಬಟ್ ನಿಮ್ಗೆ ಈ ತರದ್ ಇನ್ನೊಂದ್ ಪಾತ್ರ ನಾನ್ ಮಾಡ್ಬೇಕು, ಇಷ್ಟೇ ಹಿಟ್ ಆಗ್ಬೇಕು ಅಂದ್ರೆ, ಇಷ್ಟೇ ಅದು ಜನರ ರೆಸ್ಪಾನ್ಸ್ ನ ಪಡೆದುಕೋಬೇಕು ಅಂತಿದ್ದಾಗ ಯಾವ ತರ ಪಾತ್ರವನ್ನ ಮಾಡಕ್ ನೋಡ್ತಾ ಇದೀರಾ ಅಂತ? ಯಾವ ತರ ಪಾತ್ರವನ್ನು ಮಾಡಕ್ ನೋಡ್ತಾ ಬಹಳಷ್ಟು ಅನ್ಎಕ್ಸ್ಪ್ಲೋರ್ಡ್ ಜಾಗಗಳಿವೆ ನಮ್ಮ ಲೈಫ್ ನಲ್ಲಿ. ನಾವು ಸುತ್ತಮುತ್ತ ನೋಡುವಂತ ಕಾಮನ್ ಕ್ಯಾರೆಕ್ಟರ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಹುಚ್ಚಿದೆ. ಮತ್ತೆ ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ಸ್ ಎಲ್ಲ ಸೊ ಎರಡನ್ನೂ ಮಾಡ್ಬೇಕು ಅಂತ ಆಸೆ. ಓಕೆ,
ಶೋರ್. ಸೊ ಚಂದನ್ ಅನಂತಕೃಷ್ಣ ಅವ್ರಿಗೆ ಇನ್ನೊಂದ್ಸಲ ಟ್ರೈ ಮಾಡ್ಬೋದಾ? ಇಫ್ ಚಾನ್ಸ್ ಇಸ್ ದೇರ್, ಲೆಟ್ ಮಿ ಟ್ರೈ. ಸೊ ಜಾನ್ವಿ ಅವರಿಗೆ ರೀಲ್ ಹೆಂಡತಿಗೆ ಕಾಲ್ ಮಾಡ್ತಾ ಇದ್ದಾರೆ, ನೋಡೋಣ ಅವರು ರಿಸೀವ್ ಮಾಡ್ತಾರ ಹೇಗೆ ಅಂತ. ಹೋಪ್ಫುಲಿ ರಿಸೀವ್ ಮಾಡ್ಲಿ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ನೋ ಸಾರಿ ಗೈಸ್. ಟೇಕ್ ನಂಬರ್ 2 ಗೈಸ್, ವಿ ಆರ್ ರಿಯಲಿ ಸಾರಿ. ರೀಲ್ ಗಂಡ ಹೆಂಡತಿನ ನಮ್ಮ ಇಂಟರ್ವ್ಯೂ ಚಾನೆಲ್ ಅಲ್ಲಿ ಒಂದು ಮಾಡಕ್ ಆಗ್ಲಿಲ್ಲ, ವರ್ಚುವಲಿ ಕೂಡ ಒಂದು ಮಾಡಕ್ ಆಗ್ಲಿಲ್ಲ, ಸೀರಿಯಲ್ ಅಲ್ಲಿ ಕೂಡ ಒಂದಾಗಿಲ್ಲ ಇನ್ನೂ. ಸೊ ಇವಾಗ ನಮ್ಮಮ್ಮನ ಪ್ರಶ್ನೆ ಇದು ನಾನು ಕೇಳ್ಬೇಕು. ನೀವು ನಮ್ಮಮ್ಮ ಹೆಂಗ್ ಕೇಳಿದ್ರು ಅಂದ್ರೆ ಇದನ್ನ ಕೇಳು ಅಂತ ಹೇಳಿದ್ರೆ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ರಿಯಲ್ ಅತ್ತೆ ಮಾವ ಅಂದ್ರೆ ನಿಜ ಜೀವನದಲ್ಲೂ ಅತ್ತೆ ಮಾವಂದಿರಿಗೆ ಇಷ್ಟು ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಅಂತ ಚೆನ್ನಾಗಿ ಮೋಸ ಮಾಡಿ ಜಾನ್ವಿ ಅವ್ರನ್ನ ಓಡಿಸ್ಕೊಂಡು ಹೊರಟೋದ್ರಿ. ಈಗ ನಮ್ಮಮ್ಮನ್ ಈ ಪ್ರಶ್ನೆ ಆನ್ಸರ್ ಮಾಡ್ಬೇಕು. ಮೋಸ ಮಾಡಿಲ್ಲ ಅದೇ ಅವನಿಗೆ ಅವನು ಮೋಸ ಮಾಡ್ಕೊತಿದ್ದಾನೆ ಅಂತ ಅರ್ಥ ಆಗಿಲ್ಲ. ಅದು ಅರ್ಥ ಆಗೋದೇ ಇನ್ನೊಂದು ಪಾತ್ರದ ಪ್ರೋಗ್ರೆಸ್. ಓಕೆ. ಅಂಡ್ ಅವನದನ್ನ ಅರ್ಥ ಮಾಡ್ಕೊತಾನೆ, ಎಲ್ಲಿ ತಿರುಗುತ್ತೆ ಅನ್ನೋದು. ನಾನು ಕ್ಯೂರಿಯಸ್ ಆಗಿ ಸ್ಕ್ರಿಪ್ಟ್ ಕಮ್ಮಿ ಮಾಡಿದೆ. ಓಕೆ. ಅದನ್ನ ನೋಡಿದ್ಮೇಲೆ ನಿಮ್ಮ ಅಮ್ಮನ ಕ್ರಾಶ್ ಇದು ಐ ಥಿಂಕ್ ಎಲ್ರಿಗೂ ಅನ್ಸಿರೋದು, ಯಪ್ಪ ಹೆಂಗೆಲ್ಲಾ ಮಾಡ್ತಾನಪ್ಪ ಈ ಜಯಂತ ಅಂತ. ನಮ್ಮಮ್ಮನ ಪರವಾಗಿ ಎಷ್ಟೋ ಅಮ್ಮಂದಿರೋ ಕ್ವೆಶನ್ ಇದು. ಆಕ್ಚುಲಿ ನಮ್ಮಮ್ಮ ತುಂಬಾ ಬಿಡ್ದಂಗ್ ನೋಡ್ತಾರೆ, ತುಂಬಾ ಫಾಲೋ ಮಾಡ್ತಾರೆ ನಿಮ್ ಸೀರಿಯಲ್. ಖಂಡಿತವಾಗ್ಲೂ ಸರ್. ಆಮೇಲೆ ಇವಾಗ ಜಾನ್ವಿ ನಿಜವಾಗ್ಲೂ ಬದುಕಿದಾರೆ ಅಂತ ಗೊತ್ತಾದ್ರೆ, ಜಯಂತ್ ರಿಯಾಕ್ಷನ್, ಅದ್ರಲ್ಲೂ ವಿಶ್ವನ್ ಮನೇಲಿ ಇದಾರೆ ಅಂತ ಗೊತ್ತಾದ್ರೆ, ಅದ್ರಲ್ಲೂ ಫ್ಯೂಚರ್ ಅಲ್ಲಿ ಏನಾದ್ರೆ ಜಾನ್ವಿ ವಿಶ್ವ ಒಂದಾದ್ರೆ, ಇದೆಲ್ಲ 3 ಒಟ್ಟಿಗೆ ಕ್ವಶನ್ ಕೇಳ್ಬಿಟ್ಟಿದೀನಿ. ಜಯಂತ್ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ಬೋದು ಇದಕ್ಕೆ? ಅದನ್ನ ಇವಾಗ ಹೇಳ್ಬಿಟ್ರೆ ಏನು ಉಪಯೋಗನೇ ಇಲ್ಲ. ಸೀರಿಯಲ್ ನೋಡೋದನ್ನ ಅದನ್ನ ನೋಡ್ಬೇಕು. ಓಕೆ. ಪ್ಲಸ್ ಸ್ಕ್ರಿಪ್ಟ್ ಸಾಕಷ್ಟು ಲೆಗ್ಸ್ ಇದೆ, ಹೇಗೆ ತಗೊಂಡು ಹೋಗ್ತಾರೆ ಅಂತ ನೋಡಿ. ಬಟ್ ರಿಯಲಿ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ತುಂಬಾ ಬೇರೆ ಬೇರೆ ರೀತಿಲಿ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದೆ. ಎಷ್ಟೊಂದು ಸ್ಲ್ಯಾಂಗ್ಸ್ ಗೊತ್ತಾಯ್ತು, ನಿಮ್ಮಲ್ಲಿರೋ ಇನ್ನೊಂದಷ್ಟು ಟ್ಯಾಲೆಂಟ್ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಸೊ ಒಳ್ಳೆ ಕಲಾವಿದ್ರು ಅಂತ ಮತ್ತೆ ಮತ್ತೆ ಪ್ರೂವ್ ಆಯ್ತು ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಐ ಥಿಂಕ್ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ಯಾಕಂದ್ರೆ ನಾನು ಅದನ್ನೇ ಆಗಿಂದ ಹೇಳ್ತಾ ಇದ್ದೆ, ನಾನು 0 ಸಬ್ಸ್ಕ್ರೈಬರ್ ಇಂದ ಸ್ಟಾರ್ಟ್ ಮಾಡಿದೀನಿ. ಯಾವ್ದೋ ಚಾನೆಲ್ ನ ಬೈ ಮಾಡಿ ಅದಕ್ಕೊಂದು ಹೆಸರಿಟ್ಟು ಹಂಗೆಲ್ಲ ಸ್ಟಾರ್ಟ್ ಮಾಡಿಲ್ಲ. ಇಟ್ಸ್ ಲೈಕ್ ಫ್ರಮ್ ಸ್ಟಾರ್ಟ್. ಇನ್ನ ಬೇಸ್ಮೆಂಟ್ ಹಾಕ್ತಿರುವಾಗ ಈ ತರ ಅಪ್ರೋಚ್ ಮಾಡಿದಾಗ ಫಸ್ಟ್ ಟೈಮ್ ಸರಿ ಮಾಡೋಣ ಅಂತ ಒಂದೇ ಕಾಲಿಗೆ ನೀವು ಒಪ್ಕೊಂಡಿದ್ದಿದ್ಯಲ್ಲ. ಸೊ ಅದೇ ತೋರಿಸುತ್ತೆ ನೀವೆಷ್ಟು ಡೌನ್ ಟು ಅರ್ತ್, ಯಾವ ರೀತಿ ಕಲಾವಿದರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಬಡ್ಡಿಂಗ್ ಆರ್ಟಿಸ್ಟ್ ಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಅದಕ್ಕೆ ನಿಜವಾಗ್ಲೂ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಪಿಸೋಡ್ಗೆ, ನಮ್ಮ ಮೊದಲನೇ ಎಪಿಸೋಡ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಒಂದು ಜರ್ನಿ ಏನಿದೆ, ಇಟ್ಸ್ ಅ ಸ್ಮಾಲ್ ಸ್ಟಾರ್ಟ್ ಫಾರ್ ಎವ್ರಿವನ್. ಐ ಹೋಪ್ ಇಟ್ ಗೋಸ್ ಬಿಗ್. ಅವಿರತವಾಗಿ ನಿಮ್ಮ ಪ್ರೋಗ್ರೆಸ್ ಆಗಿದೆ. ಥ್ಯಾಂಕ್ ಯು ಸರ್. ಆಲ್ ದಿ ಚಾಯ್ಸಸ್ ವಿಶಸ್. ಎಸ್, ನಾನೊಂದು 50+ ಸೆಲೆಬ್ರಿಟೀಸ್ ನ ಕರ್ಸ್ಕೂರ್ಸ್ ಮಾತಾಡಿದಾಗ ಯಾವಾಗ್ಲೂ ನೆನಪಿರ್ತೇವೆ ಫಸ್ಟ್ ಸೆಲೆಬ್ರಿಟಿ ದೀಪಕ್ ಅವ್ರು ಮಾತಾಡ್ಸಿದ್ರು ಅಂತ. ಅಂಡ್ ಐ ಕ್ಯಾನ್ ಟೆಲ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಯಾರು ನಿಮ್ಮ ಫಸ್ಟ್ ಸೆಲೆಬ್ರಿಟಿ ನಿಮ್ ಚಾನಲ್ಗೆ ಅಂತ ಅಂದಾಗ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಇಂಟರ್ವ್ಯೂಸ್ ಕೊಟ್ಟಿದ್ದೀರಾ, ಬಟ್ ಸ್ಟಿಲ್ ಹೆಂಗ್ ಅನಿಸ್ತು ನಿಮ್ಗೆ ನನ್ನ ಒಂದು ಚಾನಲ್ ಬಂದು? ಬೇರೆ ಬೇರೆ ಸೆಗ್ಮೆಂಟ್ಸ್ ಇದ್ದಿದ್ದು. ಅಂಡ್ ಐ ಹೋಪ್ ದಟ್ ಯಾವುದೇ ಪಾತ್ರ ಮಾಡೋ ವ್ಯಕ್ತಿಗೆ ಈ ತರದ ಆಪರ್ಚುನಿಟಿ ಸಿಗ್ಲಿ, ಅವ್ರಿಗೂ ಬೇರೆ ಬೇರೆ ಅವರ ಒಂದು ಇಂಡಿಕೇಟರ್ಸ್ ಏನಿದೆ, ಅವ್ರ ಟ್ಯಾಲೆಂಟ್ ಏನಿದೆ ತೋರ್ಸಕ್ಕಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಇದೇ ರೀತಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗ್ಲಿ. ವೆರಿ ಆಲ್ ದ ಬೆಸ್ಟ್. ಅಂಡ್ ಐ ಥಿಂಕ್ ಜಯಂತ್ ಪಾತ್ರಕ್ಕೆ ಸಿಕ್ಕಿರೋ ರೆಸ್ಪಾನ್ಸ್ಗೆ ಕಂಗ್ರಾಚುಲೇಷನ್ಸ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದು ನನ್ನ ಮೊದಲನೇ ಎಪಿಸೋಡ್ ದೀಪಕ್ ಅವರ ಜೊತೆ ಆಗಿತ್ತು. ಐತಿಹಾಸಿಕ ಪಾತ್ರದಿಂದ ಒಂದು ಸೈಕೋಯಿಸ್ಟಿಕ್ ಪಾತ್ರವನ್ನ ಮಾಡಿ ಇಡೀ ಕರುನಾಡ ಮನೆ ಮಾತಾಗಿದ್ದಾರೆ ದೀಪಕ್ ಅವರು. ಜಯಂತ್ ಅಂತ ಹೆಸರುವಾಸಿಯಾಗಿ ದಾಸರ ಪಾತ್ರವನ್ನ ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಚಾನಲ್ ಅಲ್ಲಿ ಕೂತು ನನ್ಗೊಂದು ಚಿಕ್ಕ ಇಂಟರ್ವ್ಯೂ ಕೊಟ್ಟಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅಫ್ಕೋರ್ಸ್ ಇದೇ ರೀತಿ ಹೆಚ್ಚಿನ ಸೆಲೆಬ್ರಿಟೀಸ್ ಗಳು ಬರ್ತಾರೆ, ನನ್ನ ಜೊತೆ ಮಾತುಕತೆ ಮಾಡ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.